ನಮ್ಮ ಇಂಡಿಯನ್ ಗವರ್ಮೆಂಟ್ ಯಾಕೆ ಈ E20 ಇಂಟ್ರೊಡ್ಯೂಸ್ ಮಾಡಿದೆ ಈಗ ನೋಡೋಣ. E20 ಅಂದ್ರೆ ಎಥನಾಲ್ 20% ಇನ್ ಪೆಟ್ರೋಲ್ ಅನ್ನೋದು. ಈಗ 1 ಲೀಟರ್ ಪೆಟ್ರೋಲ್ ತೆಗೆದುಕೊಂಡ್ರೆ ಅದರಲ್ಲಿ 80% ಪೆಟ್ರೋಲ್ ಇರುತ್ತೆ, ಉಳಿದ 20% ವರೆಗೆ ಎಥನಾಲ್ ಅನ್ನೋ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ. ಈ ಎಥನಾಲ್ನು ಶುಗರ್, ರೈಸ್, ಮೇಸ್ ತರ ಫಾರ್ಮಿಂಗ್ ಇಂಗ್ರೀಡಿಯೆಂಟ್ಸ್ ಇಂದ ತಯಾರಿಸ್ತಾರೆ. ಸೊ ಇದರಿಂದ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡೋ ಕ್ರೂಡ್ ಆಯಿಲ್ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ, ಫಾರ್ಮರ್ಸ್ ಇನ್ಕಮ್ ಹೆಚ್ಚಾಗೋ ಚಾನ್ಸ್ ಇದೆ, ಎನ್ವೈರ್ಮೆಂಟ್ಗೂ ಕೂಡ ಹೆಲ್ಪ್ ಆಗಿ ಪೊಲ್ಯೂಷನ್ ಕಡಿಮೆ ಆಗುತ್ತೆ. ಆದರೆ ಇಲ್ಲಿ ಪೆಟ್ರೋಲ್ ಹಾಕೋ ವೆಹಿಕಲ್ ಓನರ್ಸ್ಗೆ ನೆಗೆಟಿವ್ ಏನು ಅಂದ್ರೆ, ಈ ಬೈಕ್ 2023 ಮಾಡೆಲ್ ನಂತರ ಬರುವ BS6 ಫೇಸ್ 2 ಬೈಕ್ ಆದ್ರೆ ಏನು ಪ್ರಾಬ್ಲಮ್ ಇರೋದಿಲ್ಲ. ಆದರೆ ಅದಕ್ಕಿಂತ ಓಲ್ಡ್ ಬೈಕ್ಸ್ ಆದ್ರೆ ಈ ಎಥನಾಲ್ ಕಾರಣ ಮೈಲೇಜ್ 3 to 7% ವರೆಗೆ ಡ್ರಾಪ್ ಆಗೋ ಚಾನ್ಸ್ ಇದೆ. ಎಥನಾಲ್ ನಲ್ಲಿರುವ ಕೆಮಿಕಲ್ ಸ್ಟ್ರಕ್ಚರ್ ಕಾರಣ ರಬ್ಬರ್ ಟ್ಯೂಬ್ಸ್, ಫ್ಯೂಯಲ್ ಪೈಪ್, ಇಂಜೆಕ್ಟರ್ ಡ್ಯಾಮೇಜ್ ಆಗೋ ಚಾನ್ಸ್ ಇದೆ. ಎಥನಾಲ್ಗೆ ಅಟ್ಮಾಸ್ಫಿಯರ್ ನಲ್ಲಿರುವ ವಾಟರ್ ಕಂಟೆಂಟ್ ಅಬ್ಸರ್ವ್ ಮಾಡೋ ನೇಚರ್ ಇರೋದ್ರಿಂದ ಆಯಿಲ್ ಟ್ಯಾಂಕ್ ನಲ್ಲಿ ವಾಟರ್ ಮಾಯಿಶ್ಚರ್ ಮಿಕ್ಸ್ ಆಗಿ ಟ್ಯಾಂಕ್ ಕರೋಷನ್ಗೆ ಎಫೆಕ್ಟ್ ಆಗುತ್ತೆ. ಇನ್ನು ಎಥನಾಲ್ ಎನರ್ಜಿ ಫ್ಯೂಯಲ್ ಕಡಿಮೆ ಇರೋದ್ರಿಂದ ಬೈಕ್ ಪವರ್ ಸ್ವಲ್ಪ % ಕಡಿಮೆ ಆಗಬಹುದು, ಕೋಲ್ಡ್ ವೆದರ್ ನಲ್ಲಿ ಸ್ಟಾರ್ಟಿಂಗ್ ಇಶ್ಯೂಸ್ ಬರಬಹುದು. ಆದ್ರೆ ಈಗ ಬರುವ BS6 ಫೇಸ್ 2 ಬೈಕ್ಸ್ ಈ ಪೆಟ್ರೋಲ್ಗೆ ಅಡ್ಜಸ್ಟ್ ಆಗಿ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಅವರಿಗೆ ಯಾವ